ತೀರ್ಪು ನೀಡಿದೆ. ಈಗ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಬಗ್ಗೆ ನಾವು ಯಾರೂ ಕೂಡ ಅದನ್ನು ಚರ್ಚೆ ಆಗಲಿ ಅಥವಾ ಅದರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಯಾರೇ ಏನೇ ಇದ್ದರೂ ಕೂಡ ಸಣ್ಣವನಿಗೂ ಅದೇ ಕಾನೂನು, ದೊಡ್ಡವರಿಗೂ ಅದೇ ಕಾನೂನು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳಿ ಸರ್, ಲೋಕಸಭಾ ಕ್ಷೇತ್ರಗಳು ಮರು ವಿಂಗಡಣೆಗೆ ಮಸೂದೆ ಪಾಸಾಗಿದೆ. ನೋಡೋಣ. ಅದು ಕರ್ನಾಟಕದಲ್ಲಿ ನಾಳೆ 2028ಕ್ಕೆ ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ರಾಜ್ಯದ ಬರುತ್ತೆ. ಅಸೆಂಬ್ಲಿ 29ಕ್ಕೆ ಲೋಕಸಭೆ ಬರುತ್ತೆ. ಈ ಪುನರ್ವಿಂಗಡಣೆಯನ್ನು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ. ಅದು ಅದನ್ನು ಅಸೆಂಬ್ಲಿಗೆ ಮಾಡ್ತಾರೋ ಅಥವಾ ಲೋಕಸಭೆಗೆ ಮಾಡ್ತಾರೋ ಅಂತಕ್ಕಂಥದ್ದು ಇನ್ನೂ ಗೌಪ್ಯಿದೆ. ನಮ್ಮಲ್ಲಿ ಲೋಕಸಭಾ ಕ್ಷೇತ್ರ ಕೂಡ ಹೆಚ್ಚಾಗ್ತಾವೆ ಅಂತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ಈಗಾಗಲೇ ನಾವು ನೋಡಿದ್ದೀವಿ. ಅದು ಅಸೆಂಬ್ಲಿಗೆ ಅದನ್ನು ಅನ್ವಯ ಆಗುತ್ತೆ ಅಥವಾ ಲೋಕಸಭೆಗೆ ಅನ್ವಯ ಆಗುತ್ತೆ, ಕಾದು ನೋಡಬೇಕು. ಬಟ್ ಅದು ತೀರ್ಮಾನ ಆಗಿರ್ತಕ್ಕಂಥದ್ದು ಒಂದು ದೃಷ್ಟಿಯಿಂದ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಯಾಕಂತಂದರೆ ಒಂದು ಲೋಕಸಭೆಗೆ 2 ಲಕ್ಷ ಜನ, ಅಸೆಂಬ್ಲಿಗೆ 2 ಲಕ್ಷ ಜನರನ್ನು ಇಡಬೇಕು ಮತ್ತು ಒಂದು ಲೋಕಸಭೆ ಕ್ಷೇತ್ರಕ್ಕೆ 8 ಶಾಸಕರ ಕ್ಷೇತ್ರಗಳನ್ನು ಇಡಬೇಕು ಅಂಥೇಳಿ. ಹೀಗಾಗಿ 16 ಲಕ್ಷಕ್ಕೆ ಅದನ್ನು ಸೀಮಿತ ಮಾಡಬೇಕು ಅಂತಕ್ಕಂಥದ್ದು ಮತದಾರನ ಒಂದು ಚಿಂತನೆ ಈಗಾಗಲೇ ಅದು ಪಾಸಾಗಿದೆ. ಅದರ ಜೊತೆಗೆ ಮಹಿಳಾ ರಿಸರ್ವೇಷನ್ನು ಕೂಡ ಈಗಾಗಲೇ ಪಾಸಾಗಿರ್ತಕ್ಕಂಥದ್ದು. ನನಗನ್ನಿಸುತ್ತೆ ಎಷ್ಟು ಮಹಿಳಾ ಕ್ಷೇತ್ರಗಳು 33% ಆಗಿದೆ, ಅಷ್ಟು ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗ್ತಾವೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಅದಾಗೋದ್ರಿಂದ ಜನಪ್ರತಿನಿಧಿ ಆದವರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ, ಓಡಾಡಲಿಕ್ಕೆ ಒಂದು ಅನುಕೂಲ ಆಗ್ತಿದೆ ಅಂತ ನನ್ನ ಭಾವನೆ. ಯಾಕಂತಂದರೆ ಮತದಾರ ಕ್ಷೇತ್ರ ಭಾಳ ದೊಡ್ಡದಾಗೋದ್ರಿಂದ ಜನರ ಸಂಪರ್ಕ ಆಗಲಿ, ಜನರನ್ನು ಭೇಟಿ ಆಗೋದಾಗಲಿ, ಮತದಾರರಿಗೆ ಭೇಟಿ ಆಗೋದಾಗಲಿ ಸ್ವಲ್ಪ ಕಷ್ಟ ಸಾಧ್ಯ. ಅದು ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಸ್ವಲ್ಪ ಜನಸಂಪರ್ಕಕ್ಕೆ ಅದು ಅನುಕೂಲ ಆಗ್ತದೆ. ಆದರೆ ವೇಣುಗೋಪಾಲ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ. ಈಗ ವಿರೋಧ ಪಕ್ಷದ ಮೇಲೆ ಕೆಲವೊಂದು ಅವರವರು ಇಚ್ಛಾನುಸಾರ, ಕೆಲವೊಬ್ಬರು ಅವರ ತಾತ್ವಿಕ ಏನು ಸಮಸ್ಯೆ ಇದೆ ಅನ್ನೋದು ಅವ್ರನ್ನ ಕೇಳಬೇಕಾಗ್ತದೆ. ಬಟ್ ಈಗ ಆಗಿರ್ತಕ್ಕಂಥದ್ದು ಆಗಿ ಹೋಗಿದೆ. ಇನ್ಮೇಲೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾತ್ರ ಬಾಕಿ ಇರೋದರಿಂದ, ಇದು 31 ರಾಜ್ಯಗಳು ಇರೋದರಿಂದ 31 ರಾಜ್ಯಗಳ ಅಭಿಪ್ರಾಯನೂ ಕೂಡ ಅವ್ರ ಕೇಂದ್ರದವರು ಸಂಗ್ರಹ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೋಡೋಣ ಏನಾಗುತ್ತೆ. ತೀರ್ಪು ನೀಡಿದೆ. ಈಗ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಬಗ್ಗೆ ನಾವು ಯಾರೂ ಕೂಡ ಅದನ್ನು ಚರ್ಚೆ ಆಗಲಿ ಅಥವಾ ಅದರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ. ಯಾರೇ ಏನೇ ಇದ್ದರೂ ಕೂಡ ಸಣ್ಣವನಿಗೂ ಅದೇ ಕಾನೂನು, ದೊಡ್ಡವರಿಗೂ ಅದೇ ಕಾನೂನು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳಿ ಸರ್, ಲೋಕಸಭಾ ಕ್ಷೇತ್ರಗಳು ಮರು ವಿಂಗಡಣೆಗೆ ಮಸೂದೆ ಪಾಸಾಗಿದೆ. ನೋಡೋಣ. ಅದು ಕರ್ನಾಟಕದಲ್ಲಿ ನಾಳೆ 2028ಕ್ಕೆ ಸಾರ್ವತ್ರಿಕ ಚುನಾವಣೆ ಕರ್ನಾಟಕ ರಾಜ್ಯದ ಬರುತ್ತೆ. ಅಸೆಂಬ್ಲಿ 29ಕ್ಕೆ ಲೋಕಸಭೆ ಬರುತ್ತೆ. ಈ ಪುನರ್ವಿಂಗಡಣೆಯನ್ನು ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ. ಅದು ಅದನ್ನು ಅಸೆಂಬ್ಲಿಗೆ ಮಾಡ್ತಾರೋ ಅಥವಾ ಲೋಕಸಭೆಗೆ ಮಾಡ್ತಾರೋ ಅಂತಕ್ಕಂಥದ್ದು ಇನ್ನೂ ಗೌಪ್ಯಿದೆ. ನಮ್ಮಲ್ಲಿ ಲೋಕಸಭಾ ಕ್ಷೇತ್ರ ಕೂಡ ಹೆಚ್ಚಾಗ್ತಾವೆ ಅಂತಕ್ಕಂಥ ನಿಮ್ಮ ಮಾಧ್ಯಮದ ಮುಖಾಂತರನೂ ಕೂಡ ಈಗಾಗಲೇ ನಾವು ನೋಡಿದ್ದೀವಿ. ಅದು ಅಸೆಂಬ್ಲಿಗೆ ಅದನ್ನು ಅನ್ವಯ ಆಗುತ್ತೆ ಅಥವಾ ಲೋಕಸಭೆಗೆ ಅನ್ವಯ ಆಗುತ್ತೆ, ಕಾದು ನೋಡಬೇಕು. ಬಟ್ ಅದು ತೀರ್ಮಾನ ಆಗಿರ್ತಕ್ಕಂಥದ್ದು ಒಂದು ದೃಷ್ಟಿಯಿಂದ ಒಳ್ಳೆಯದು ಅಂಥೇಳಿ ನನ್ನ ಭಾವನೆ. ಯಾಕಂತಂದರೆ ಒಂದು ಲೋಕಸಭೆಗೆ 2 ಲಕ್ಷ ಜನ, ಅಸೆಂಬ್ಲಿಗೆ 2 ಲಕ್ಷ ಜನರನ್ನು ಇಡಬೇಕು ಮತ್ತು ಒಂದು ಲೋಕಸಭೆ ಕ್ಷೇತ್ರಕ್ಕೆ 8 ಶಾಸಕರ ಕ್ಷೇತ್ರಗಳನ್ನು ಇಡಬೇಕು ಅಂಥೇಳಿ. ಹೀಗಾಗಿ 16 ಲಕ್ಷಕ್ಕೆ ಅದನ್ನು ಸೀಮಿತ ಮಾಡಬೇಕು ಅಂತಕ್ಕಂಥದ್ದು ಮತದಾರನ ಒಂದು ಚಿಂತನೆ ಈಗಾಗಲೇ ಅದು ಪಾಸಾಗಿದೆ. ಅದರ ಜೊತೆಗೆ ಮಹಿಳಾ ರಿಸರ್ವೇಷನ್ನು ಕೂಡ ಈಗಾಗಲೇ ಪಾಸಾಗಿರ್ತಕ್ಕಂಥದ್ದು. ನನಗನ್ನಿಸುತ್ತೆ ಎಷ್ಟು ಮಹಿಳಾ ಕ್ಷೇತ್ರಗಳು 33% ಆಗಿದೆ,
ಅಷ್ಟು ಲೋಕಸಭಾ ಕ್ಷೇತ್ರಗಳು ಹೆಚ್ಚಾಗ್ತಾವೆ ಅಂತಕ್ಕಂಥದ್ದು ನಮಗೆ ಮೇಲ್ನೋಟಕ್ಕೆ ಕಾಣುತ್ತೆ. ಅದಾಗೋದ್ರಿಂದ ಜನಪ್ರತಿನಿಧಿ ಆದವರಿಗೆ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಓಡಾಡಲಿಕ್ಕೆ ಒಂದು ಅನುಕೂಲ ಆಗ್ತಿದೆ ಅಂತ ನನ್ನ ಭಾವನೆ. ಯಾಕಂತಂದರೆ ಮತದಾರ ಕ್ಷೇತ್ರ ಭಾಳ ದೊಡ್ಡದಾಗೋದ್ರಿಂದ ಜನರ ಸಂಪರ್ಕ ಆಗಲಿ, ಜನರನ್ನ ಭೇಟಿ ಆಗೋದಾಗಲಿ, ಮತದಾರರಿಗೆ ಭೇಟಿ ಆಗೋದಾಗಲಿ ಸ್ವಲ್ಪ ಕಷ್ಟ ಸಾಧ್ಯ. ಅದು ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಸ್ವಲ್ಪ ಜನಸಂಪರ್ಕಕ್ಕೆ ಅದು ಅನುಕೂಲ ಆಗ್ತದೆ. ಆದರೆ ವೇಣುಗೋಪಾಲ್ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ. ಈಗ ವಿರೋಧ ಪಕ್ಷದ ಮೇಲೆ ಕೆಲವೊಂದು ಅವರವರು ಇಚ್ಛಾನುಸಾರ ಕೆಲವೊಬ್ಬರು ಅವರ ತಾತ್ವಿಕ ಏನು ಸಮಸ್ಯೆ ಇದೆ ಅನ್ನೋದು ಅವ್ರನ್ನ ಕೇಳಬೇಕಾಗ್ತದೆ. ಬಟ್ ಈಗ ಆಗಿರ್ತಕ್ಕಂಥದ್ದು ಆಗಿ ಹೋಗಿದೆ, ಇನ್ಮೇಲೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಮಾತ್ರ ಬಾಕಿ ಇರೋದರಿಂದ ಇದು 31 ರಾಜ್ಯಗಳು ಇರೋದರಿಂದ 31 ರಾಜ್ಯಗಳ ಅಭಿಪ್ರಾಯನೂ ಕೂಡ ಅವ್ರ ಕೇಂದ್ರದವರು ಸಂಗ್ರಹ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೋಡೋಣ ಏನಾಗುತ್ತೆ. ಹಿಂದಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.